ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೇಥಿ ಪರಾಟ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಮೊದಲನೇ ವಿಡಿಯೋದಲ್ಲೂ ಕೂಡ ನಾನು ಮೊದಲು ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಇದರಲ್ಲಿ ನಾವು ಯಾವುದೋ ಒಂದು ಹೆಚ್ಚಾಗಿ ಅಂದರೆ ಎಕ್ಸ್ಟ್ರಾ ಪದಾರ್ಥಗಳನ್ನು ಹಾಕಿ ಇನ್ನೂ ಹೆಲ್ದಿಯಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡ್ಕೊಳ್ಬೋದು ಅಂತ ಅನ್ನೋದನ್ನು ನೋಡೋಣ. ಹಾಗೆ ಇದನ್ನು ಸ್ಕೂಲ್ ಲಂಚ್ ಬಾಕ್ಸ್ಗೆ ಹಾಗೆ ಆಫೀಸ್ ಲಂಚ್ ಬಾಕ್ಸ್ಗೆ ಕೊಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮೊದಲು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ. 1 ಕಪ್ ಗೋಧಿ ಹಿಟ್ಟಿಗೆ 1 ಅಥವಾ 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಗೆ ಒಣ ಖಾರನ ಹಾಕ್ಕೊಂಡಿದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಇಲ್ಲಿ ಹಾಕ್ಕೊಳ್ಬಹುದು. ಅದಾದ ನಂತರ ಇಲ್ಲಿ ನಾನು ಅಜ್ವೇನನ್ನು ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ಕೊಂಡೆ ಕೈಯಿಂದನೇ. ಹಾಗೆ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಹಾಕ್ಕೊಂಡು ನೋಡಿ. ಹಾಗೆ ನೀವು ಮೊದಲೇ ಕೂಡ ನೀವು ಕೂಡ ಮೊದಲಿನಿಂದ ಬಿಳಿ ಎಳ್ಳು ಹಾಗೆ ಕಡಲೆ ಹಿಟ್ಟನ್ನು ಹಾಕ್ತಿದ್ದೀರಾ ಅಥವಾ ಈ ವಿಡಿಯೋನ ನೋಡಿ ಗೊತ್ತಾಗಿದೆ ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದಾದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಮೆಂತ್ಯ ಪಲ್ಯನ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಾವು ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ಕೊಳ್ತೀವೋ ಅದೇ ಥರ ಕಲಿಸ್ಕೊಳ್ಬೇಕು. ಅದಾದ ನಂತರ ಇಲ್ಲಿ ಲಟ್ಸ್ಕೊಳ್ಬೇಕಾಗುತ್ತೆ. ಅದನ್ನು ಸ್ವಲ್ಪ ನೆನೆಯೋದಕ್ಕೆ ನೀವು ಸಮಯ ಕೊಡಬೇಕಾಗುತ್ತೆ. 1 ಗಂಟೆನಾದರೂ ಬಿಡಿ. ನಿಮ್ಮ ಹತ್ರ ಸಮಯ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆನಾದರೂ ಹಿಟ್ಟನ್ನು ಮುಚ್ಚಿ ಇಟ್ಬಿಡಿ. ಅದಾದ ನಂತರ ಇಲ್ಲಿ ಚಪಾತಿ ಹೇಗೆ ಲಟ್ಸ್ಕೊಳ್ತೀವೋ ಅದೇ ಥರ ಲಟ್ಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾವು ಒಂದೊಂದಾಗಿ ಬೇಯಿಸ್ಕೊಳ್ಳೋದನ್ನು ನೋಡೋಣ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಹಾಗೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೆ ಅಲ್ವಾ, ಅದೇ ಥರ ಬೇಯಿಸ್ಕೊಳ್ಳೋದು ಕೂಡ ತೋರಿಸ್ಕೊಡೋಣ ಅಂತಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಒಂದೇ ಕಂಟೆಂಟ್ ಅಂದ್ಬಿಟ್ಟು ಒಂದೇ ಥರದ ಕಂಟೆಂಟನ್ನು ಹಾಕೋದಿಲ್ಲ. ನಿಮಗೆ ಯಾವುದಾದ್ರೂ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದು ಗೊತ್ತಾದರೆ ನನಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಅಡುಗೆ ವಿಡಿಯೋ ಆಗಲಿ ಅಥವಾ ಖುಷಿ ಕೊಡುವಂತಹ ವಿಡಿಯೋ ಆಗಲಿ ಯಾವುದೇ ಒಂದು ವಿಡಿಯೋ ಇದ್ದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇದಾದ ನಂತರ ಇಲ್ಲಿ ನೋಡಿ, ಎಣ್ಣೆ ಹಚ್ಚೋದಕ್ಕೆ ಇಲ್ಲಿ ಕಂಜೂಸನ್ನು ಮಾಡೋದಕ್ಕೆ ಹೋಗಬೇಡಿ. ಎಣ್ಣೆ ಎಷ್ಟು ಹಚ್ತಿರೋ ಅಷ್ಟು ಚೆನ್ನಾಗಿ ಆಗುತ್ತೆ. ಇಲ್ಲ ಡಯಟ್ ಮಾಡ್ತೀವಿ ಹಚ್ಚೋದಿಲ್ಲ ಅಂತಂದರೆ ಮಾತ್ರ ಬಿಡಿ. ಆದರೆ ಮಕ್ಕಳಿಗೆ ಮಾಡಿಕೊಡುವಾಗ ಎಣ್ಣೆಯನ್ನು ಹಚ್ಚಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಪೂರ್ತಿಯಾಗಿ ಡ್ರೈ ಆಗಿ ರೆಡಿ ಆಗುತ್ತೆ. ಅಷ್ಟೊಂದು ಅದನ್ನು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.